ನಮಸ್ಕಾರ. ಶ್ರೀಮದ್ ಭಾಗವತ ದಶಮಸ್ಕಂದ ಉತ್ತರಾರ್ಧ ಪ್ರಾರಂಭ. ಕಂಸನ ಪತ್ನಿಯರು ಆಸ್ತಿ ಪಾಸ್ತಿ ಎಂಬುವರು ತಮ್ಮ ತಂದೆಯಾದ ಜರಾಸಂಧನ ಬಳಿ ಕೃಷ್ಣನಿಂದ ತಮಗೆ ವೈದವ್ಯ ಬಂತೆಂದು ದೂರಿಕೊಂಡರು. ಹರಿಯ ದ್ವೇಷಿಯಾದ ಜರಾಸಂಧನು 23 ಅಕ್ಷೋಹಿಣಿ ಸೈನ್ಯದೊಡನೆ ಯುದ್ಧಕ್ಕೆ ಬಂದನು. ಜರಾಸಂಧನನ್ನು ಕೊಲ್ಲದೆ ಮತ್ತೆ ಯುದ್ಧಕ್ಕೆ ಅಕ್ಷೋಹಿಣಿ ಸೈನ್ಯದೊಡನೆ ಬರುವ ಅವನ ಸೈನ್ಯವನ್ನೇ ಕೊಲ್ಲುತ್ತಿದ್ದರೆ ಭೂಭಾರ ಹರಣವಾಗುವುದೆಂದು ಕೃಷ್ಣ ಬಲರಾಮರು ಅವನ ಸೈನ್ಯವನ್ನೇ ಸಂಹರಿಸುತ್ತಾ ಅವನನ್ನು ಸೋಲಿಸಿ ಕಳುಹಿಸುತ್ತಿದ್ದರು. ಹೀಗೆ 4-6 ಬಾರಿ 20-25 ಅಕ್ಷೋಹಿಣಿ ಸೈನ್ಯವನ್ನು ಸಂಹರಿಸಿದನು. ಹಾಗೆ ಬಂದ ಜಯೋತ್ಸವದಿಂದ ಶತ್ರುಗಳ ಸಕಲ ಧನ ಕನಕ ಆಭರಣ ಆನೆ ಕುದುರೆ ಎಲ್ಲವನ್ನೂ ತಂದು ಉಗ್ರಸೇನನಿಗೆ ಅರ್ಪಿಸುತ್ತಿದ್ದನು. ಒಮ್ಮೆ ಶ್ರೀಕೃಷ್ಣನು ಉದ್ಧವನೊಡನೆ ಗೋಮಂತ ಪರ್ವತವನ್ನು ನೋಡಲು ಹೊರಟನು. ದಾರಿಯಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಪರಶುರಾಮ ದೇವರನ್ನು ಕಂಡು ನಮಸ್ಕರಿಸಿ ಹೊರಟರು. ರಾಮಕೃಷ್ಣರು ಅವರ ಆದೇಶದಂತೆ ಕರವೀರಪುರದ ರಾಜನಾದ ಅಸುರನೊಬ್ಬನನ್ನು ಕೊಂದು ಅವನಲ್ಲಿದ್ದ ಧನ ಕನಕ ಆನೆ ಕುದುರೆಗಳನ್ನು ದೂತ ಮೂಲಕ ಉಗ್ರಸೇನನಿಗೆ ಕಳುಹಿಸಿಕೊಟ್ಟರು. ರಾಮಕೃಷ್ಣರು ಗೋಮಂತ ಪರ್ವತಕ್ಕೆ ಬಂದು ಪ್ರವರ್ಷಣ ಎಂಬ ಅದರ ಶಿಖರವನ್ನೇರಿದರು. ಅತ್ತ ವೈಕುಂಠಕ್ಕೆ ಬಂದ ಬಲಿರಾಜನು ನಾರಾಯಣನ ಕಿರೀಟವನ್ನು ಕದ್ದೊಯ್ಯುತ್ತಿದ್ದಾಗ ಗರುಡನು ಬೆನ್ನಟ್ಟಿ ಹೋಗಿ ಅವನನ್ನು ಗೆದ್ದು ಕಿರೀಟವನ್ನು ತೆಗೆದುಕೊಂಡು ಹಿಂದಿರುಗಿ ಬರುವಾಗ ಗೋಮಂತ ಶಿಖರದಲ್ಲಿದ್ದ ಶ್ರೀಕೃಷ್ಣನನ್ನು ಕಂಡನು. ಕೂಡಲೇ ಕೆಳಗಿಳಿದು ಆ ಕಿರೀಟವನ್ನು ಕೃಷ್ಣನ ತಲೆಗಿಡಲು ಅದು ಅವನ ತಲೆಗೆ ಸರಿಹೊಂದಿತು. ಇದರಿಂದ ನಾರಾಯಣ ಕೃಷ್ಣ ಇಬ್ಬರು ಒಂದೇ ಎಂದು ಅರ್ಥವಾಗುತ್ತದೆ. ಗರುಡನು ಬಂದು ಕೃಷ್ಣನಿಗೆ ನಮಸ್ಕರಿಸಿ ಸ್ತುತಿಸಿದನು. ತಾನು ಸ್ಮರಿಸಿದಾಗ ಬರುವಂತೆ ಹೇಳಿ ಗರುಡನನ್ನು ಬೀಳ್ಕೊಟ್ಟನು. ರಾಮಕೃಷ್ಣರು ಮಧುರೆಗೆ ಬಂದಾಗ ಕಾಲಯವನೆಂಬ ರಾಕ್ಷಸನು ಸೇನಾ ಸಮೇತನಾಗಿ ಮಧುರೆಗೆ ಮುತ್ತಿಗೆ ಹಾಕಿದನು. ಆಗ ಶ್ರೀಕೃಷ್ಣನು ಮಧುರಾವಾಸಿಗಳೆಲ್ಲರನ್ನು ದ್ವಾರಕೆಗೆ ಸಾಗಿಸಿ ತನ್ನೊಬ್ಬನೇ ಪದ್ಮಮಾಲೆಯನ್ನು ಧರಿಸಿ ಪುರದ್ವಾರದ ಹೊರಗೆ ಯುದ್ಧ ಮಾಡಲು ನಿಂತನು. 44ನೇ ಅಧ್ಯಾಯ ಮುಗಿಯಿತು. ಕೃಷ್ಣ ಕಾಲಯವನರಿಬ್ಬರು ಹೋರಾಡಲು ಸಿದ್ಧರಾದರೂ ಶ್ರೀಕೃಷ್ಣನು ಓಡತೊಡಗಿದನು. ಅವನು ಹೆದರಿ ಓಡುತ್ತಿರುವನೆಂದು ಕಾಲಯವನು ಅವನ ಬೆನ್ನಟ್ಟಿ ಮೂದಲಿಸುತ್ತಾ ಓಡುತ್ತಿದ್ದನು. ಶ್ರೀಕೃಷ್ಣನು ಓಡಿ ಓಡಿ ಹಿಮಾಲಯ ಪರ್ವತದ ಗುಹೆಯೊಳಗೆ ಹೋಗಿ ಅಲ್ಲಿ ಮಾಯವಾದನು. ಕಾಲಯವನನು ಅವನ ಹಿಂದೆಯೇ ಹೋಗಿ ಮಲಗಿದ್ದ ಪುರುಷನನ್ನು ಕೃಷ್ಣನೆಂದು ಭ್ರಮಿಸಿ ಒದ್ದನು. ಮಲಗಿದ್ದ ಪುರುಷನು ಎಚ್ಚೆತ್ತು ತನ್ನ ಕಾಲು ಕಡೆ ನಿಂತಿದ್ದವನನ್ನು ದಿಟ್ಟಿಸಿ ನೋಡಿದನು. ಕೂಡಲೇ ಆ ಅಸುರನು ಸುಟ್ಟು ಭಸ್ಮವಾದನು. ಆಗ ಪರೀಕ್ಷಿತ್ ರಾಜನು ಶುಕರಿಗೆ ಗುಹೆಯಲ್ಲಿ ಮಲಗಿದ್ದವರು ಯಾರು? ದಿಟ್ಟಿಸಿದರೆ ಸುಡುವ ಶಕ್ತಿಯು ಅವರಿಗೆ ಹೇಗೆ ಬಂದಿತೆಂದು ಕೇಳಿದನು. ಶುಕ: ಹಿಂದೆ ದೇವತೆಗಳು ದೈತ್ಯರಿಗೆ ಹೆದರಿ ಅವರನ್ನು ಗೆದ್ದು ತಮ್ಮನ್ನು ರಕ್ಷಿಸಬೇಕೆಂದು ಭೂಲೋಕದ ಚಕ್ರವರ್ತಿ ಮುಚುಕುಂದನಿಗೆ ಪ್ರಾರ್ಥಿಸಿದರು. ಧೀರನಾದ ಮುಚುಕುಂದನು ಒಪ್ಪಿ ನಿದ್ರೆಗೆಟ್ಟು ಹೋರಾಡಿ ದೈತ್ಯರನ್ನು ಗೆದ್ದು ದೇವತೆಗಳನ್ನು ರಕ್ಷಿಸಿದನು. ಆಗ ದೇವತೆಗಳು ತಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಬೇಕಾದ ವರಗಳನ್ನು ಕೇಳಿದರೂ ಕೊಡುವೆವೆಂದರು. ರಾಜನು ಬಹುಕಾಲ ನಿದ್ರಿಸುವೆನು, ನನ್ನ ನಿದ್ರಾಭಂಗ ಮಾಡಿದವರನ್ನು ನೋಡಿದ ಕೂಡಲೇ ಸುಟ್ಟು ಭಸ್ಮವಾಗಬೇಕೆಂಬ ವರವನ್ನು ಕೇಳಿದನು. ದೇವತೆಗಳು ತಥಾಸ್ತು ಎಂದರು. ರಾಜನು ಮೇಲೆ ತಿಳಿಸಿದ ಗುಹೆಯಲ್ಲಿ ಮಲಗಿದ್ದನು. ಕಾಲಯವನನು ಅವನನ್ನು ಕೃಷ್ಣನೆಂದೇ ಭ್ರಮಿಸಿ ಒದ್ದು ಅವನ ನಿದ್ರಾಭಂಗ ಮಾಡಿದನು. ರಾಜನು ಕಣ್ಣು ತೆರೆದು ನೋಡಿದ ಕೂಡಲೇ ಅಸುರನು ಸುಟ್ಟು ಭಸ್ಮವಾದನು. ನಂತರ ಶ್ರೀಕೃಷ್ಣನು ಮುಚುಕುಂದನಿಗೆ ದರ್ಶನ ಕೊಟ್ಟನು. ರಾಜನಿಗೆ ಹಿಂದೆ ಗರ್ಗರು ಹೇಳಿದ ಮಾತು ಸ್ಮರಿಸಿ ಪರಮಾತ್ಮನೇ ಇವನೆಂದು ತಿಳಿದು ಭಕ್ತಿಯಿಂದ ಸ್ತುತಿಸಿದನು. ಪರಮಾತ್ಮನು ಅವನಿಗೆ ವರವನ್ನಿತ್ತು ಮಾಯವಾದನು. ರಾಜನು ಬದರಿಗೆ ಹೋಗಿ ತಪಸ್ಸನ್ನಾಚರಿಸಿ ಮುಕ್ತಿ ಹೊಂದಿದನು. 45ನೇ ಅಧ್ಯಾಯ ಮುಗಿಯಿತು. ನಂತರ ಶ್ರೀಕೃಷ್ಣನು ಮಧುರೆಯ ಬಳಿಗೆ ಬಂದು ಕಾಲಯವನನ ಸೈನ್ಯವನ್ನು ಸಂಹರಿಸಿ ಬರುವಷ್ಟರಲ್ಲಿ ಜರಾಸಂಧನು ದೊಡ್ಡ ಸೈನ್ಯದೊಡನೆ ಬರುವುದನ್ನು ಕಂಡು ರಾಮಕೃಷ್ಣರು ಓಡಿದರು. ಜರಾಸಂಧನು ಅವರನ್ನು ಬೆನ್ನಟ್ಟಿದನು. ಅವರಿಬ್ಬರು ಗೋಮಂತ ಶಿಖರದಲ್ಲಿದ್ದರು. ಜರಾಸಂಧನು ಬೆಟ್ಟಕ್ಕೆ ಬೆಂಕಿ ಹಾಕಿದಾಗ ರಾಮಕೃಷ್ಣರಿಬ್ಬರು ಮಾಯವಾಗಿ ದ್ವಾರಕೆಗೆ ಬಂದರು. ದೈತ್ಯನು ಅವರಿಬ್ಬರು ನಾಶ ಹೊಂದಿದರೆಂದು ತಿಳಿದು ಸಂತೋಷದಿಂದ ತನ್ನ ದೇಶಕ್ಕೆ ಬಂದನು. ಒಂದು ದಿನ ಶ್ರೀಕೃಷ್ಣನಿಗೆ ಅರ್ಜುನನು ದೃಪದ ರಾಜನನ್ನು ಕಟ್ಟಿ ತಂದು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ಕೊಟ್ಟನೆಂದು ತಿಳಿದು ಸಂತೋಷಪಟ್ಟನು. ನಂತರ ಕೃತವರ್ಮನನ್ನು ಹಸ್ತಿನಾವತಿಯ ವೃತ್ತಾಂತ ತಿಳಿದು ಬರಲು ಕಳುಹಿಸಿದನು. ಅವನು ಬಂದು ಭೀಷ್ಮರನ್ನು ಕಂಡು ಕೃಷ್ಣನು ಮಾಡಿದ ಅಸುರ ಸಂಹಾರಗಳನ್ನೆಲ್ಲ ತಿಳಿಸಿದನು.
ಧರ್ಮರಾಜನು ಇದನ್ನೆಲ್ಲ ಕೇಳಿ ಶ್ರೀಕೃಷ್ಣನೇ ತಮ್ಮ ರಕ್ಷಕ ಎಂದು ನಿಶ್ಚಯಿಸಿದನು. 46ನೆಯ ಅಧ್ಯಾಯ ಮುಗಿಯಿತು. ರುಕ್ಮಿಣಿ ಕಲ್ಯಾಣ. ಲಕ್ಷ್ಮೀದೇವಿಯು ಭೀಷ್ಮಕನ ಮಗಳಾದ ರುಕ್ಮಿಣಿಯಾಗಿ ಅವತರಿಸಿದ್ದಳು. ಆಕೆಯು ಶ್ರೀಕೃಷ್ಣನೇ ತನ್ನ ಪತಿಯಾಗಬೇಕೆಂದು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಿದ್ದಳು. ಆದರೆ ಅವಳ ಅಣ್ಣ ರುಕ್ಮಿಯು ಕೃಷ್ಣ ದ್ವೇಷಿಯಾದುದರಿಂದ ತನ್ನ ತಂಗಿಯನ್ನು ಶಿಶುಪಾಲನಿಗೆ ಕೊಡಬೇಕೆಂದು ಪ್ರಯತ್ನಿಸುತ್ತಿದ್ದನು. ರುಕ್ಮಿಣಿಯು ಇದನ್ನು ತಿಳಿದು ಕೃಷ್ಣನಿಗೆ ಪತ್ರ ಬರೆದು ಆಪ್ತನಾದ ಬ್ರಾಹ್ಮಣನ ಮೂಲಕ ಅವನಿಗೆ ತಲುಪಿಸಿದಳು. ಆ ಪತ್ರದಲ್ಲಿ ರುಕ್ಮಿಣಿಯು ಶ್ರೀಕೃಷ್ಣನ ಗುಣಗಾನ ಮಾಡಿ ಊರ ಹೊರಗಿನ ಅಂಬಿಕಾಲಯಕ್ಕೆ ಬರುವುದಾಗಿಯೂ ಅಲ್ಲಿಗೆ ಪರಮಾತ್ಮನು ಬಂದು ಕರೆದುಕೊಂಡು ಹೋಗಿ ವಿವಾಹ ಮಾಡಿಕೊಳ್ಳುವಂತೆ ಬರೆದಿದ್ದಳು. ಶ್ರೀಕೃಷ್ಣನು ಅದೇ ರೀತಿ ಬ್ರಾಹ್ಮಣನೊಡನೆ ರಥವೇರಿ ಬಂದನು. ಬಲರಾಮ ದೊಡ್ಡ ಸೈನ್ಯದೊಡನೆ ಬರುವಂತೆ ತಿಳಿಸಿದ್ದನು. ಬ್ರಾಹ್ಮಣನು ಶ್ರೀಕೃಷ್ಣನು ಬಂದಿರುವ ಸಮಾಚಾರವನ್ನು ತಿಳಿಸಿದನು. ಶ್ರೀಕೃಷ್ಣನು ಸಭೆಗೆ ಹೋಗದೆ ಉದ್ಯಾನವನದಲ್ಲಿ ತಂಗಿದ್ದನು. ರುಕ್ಮಿಣಿಯು ಅಂಬಿಕಾ ದೇವಾಲಯಕ್ಕೆ ಬಂದು ಪೂಜಿಸಿ ಹೊರಗೆ ಬಂದಳು. ತಕ್ಷಣ ಶ್ರೀಕೃಷ್ಣನು ಅಪಹರಿಸಿಬಿಟ್ಟನು. ಶಿಶುಪಾಲಾದಿಯಾಗಿ ಅನೇಕ ರಾಜರು ಯುದ್ಧಕ್ಕೆ ಬಂದರು. ಬಲರಾಮನು ಕೃಷ್ಣನನ್ನು ಊರಿಗೆ ಕಳುಹಿಸಿ ತಾನು ಎಲ್ಲರನ್ನೂ ಜಯಿಸಿಬಿಟ್ಟನು. ಅಂದಿನಿಂದ ಶಿಶುಪಾಲನು ಕೃಷ್ಣನ ಬದ್ಧ ದ್ವೇಷಿಯಾದನು. ಇತ್ತ ಶ್ರೀಕೃಷ್ಣನು ದ್ವಾರಕೆಗೆ ಬಂದು ವಿದ್ಯುಕ್ತವಾಗಿ ವಿವಾಹವಾದನು. 47ನೆಯ ಅಧ್ಯಾಯ ಮುಗಿಯಿತು. ಸೂರ್ಯದೇವನು ಸತ್ರಾಜಿತನೆಂಬ ಯಾದವನಿಗೆ ಕೊಟ್ಟ ಶಮಂತಕ ಮಣಿಯನ್ನು ಶ್ರೀಕೃಷ್ಣನು ಅಪಹರಿಸುವನೆಂಬ ಅಪವಾದ ಬಂದಿತು. ಅದನ್ನು ಹುಡುಕಿ ತಂದುಕೊಡಲು ಕಾಡಿಗೆ ಹೋದಾಗ ಒಂದು ಗುಹೆಯ ಬಳಿ ಒಬ್ಬ ಮಹಿಳೆಯು ಹಾಡುವ ಧ್ವನಿ ಕೇಳಿಸಿತು. ಒಳಗೆ ಹೋಗಿ ನೋಡಿದಾಗ ಆ ಮಣಿಯನ್ನು ತೊಟ್ಟಲಿಗೆ ಕಟ್ಟಿ ಮಗುವನ್ನು ತೂಗುತ್ತಿದ್ದ ಸ್ತ್ರೀಯನ್ನು ಕಂಡನು. ಅಲ್ಲಿ ಮಲಗಿದ್ದ ಜಾಂಬವಂತನು ಎದ್ದು ಕೃಷ್ಣನನ್ನು ಪರಮಾತ್ಮನೆಂದು ಅರಿಯದೆ ಯುದ್ಧಕ್ಕೆ ಬಂದನು. ಇಬ್ಬರಿಗೂ ಯುದ್ಧವಾದಾಗ ಜಾಂಬವಂತನಿಗೆ ಶ್ರೀ ರಾಮನಾಗಿ ಕಾಣಿಸಿದನು. ಆಗ ಪಶ್ಚಾತ್ತಾಪಪಟ್ಟು ತನ್ನ ಮಗಳಾದ ಜಾಂಬವತಿಯನ್ನು ಸೆಮಂತಕ ರತ್ನವನ್ನು ಅರ್ಪಿಸಿದನು. ಕೃಷ್ಣನು ಆ ಮಣಿಯನ್ನು ತಂದು ಸತ್ರಾಜಿತನಿಗೆ ಕೊಟ್ಟನು. ಅವನು ತನ್ನನ್ನು ಕ್ಷಮಿಸೆಂದು ಹೇಳಿ ಆ ಮಣಿಯನ್ನು ಭೂದೇವಿಯ ಅವತಾರಳಾದ ಸತ್ಯಭಾಮೆಯನ್ನು ಕೊಟ್ಟು ವಿವಾಹ ಮಾಡಿದನು. 48ನೆಯ ಅಧ್ಯಾಯ ಮುಗಿಯಿತು. ಪಾಂಡವರು ಅರಗಿನ ಮನೆಯಲ್ಲಿ ದಗ್ಧರಾದರೆಂಬ ಸಮಾಚಾರ ಕೇಳಿ ಶ್ರೀಕೃಷ್ಣನು ಬಂಧುಗಳನ್ನು ಸಮಾಧಾನ ಮಾಡಲು ಬಲರಾಮನೊಡನೆ ಹಸ್ತಿನಾವತಿಗೆ ಹೋದನು. ಎಲ್ಲರೂ ದುಃಖಿಸುತ್ತಿರುವಾಗ ತಾನು ಅಳುವಂತೆ ನಟಿಸಿದನು. ಇತ್ತ ದ್ವಾರಕೆಯಲ್ಲಿ ಕೃಷ್ಣ ನಿಲ್ಲದ ಸಮಯ ನೋಡಿ ಅಕ್ರೂರ, ಕೃತವರ್ಮರು ಸತ್ರಾಜಿತನನ್ನು ಕೊಂದು ಆ ಮಣಿಯನ್ನು ತರುವಂತೆ ಶತಧನ್ವನನ್ನು ಕಳುಹಿಸಿದರು. ಅವನು ಹಾಗೆಯೇ ಮಾಡಿ ಮಣಿಯನ್ನು ಅಕ್ರೂರನಿಗೆ ಕೊಟ್ಟನು. ವಿಷಯ ತಿಳಿದು ಕೃಷ್ಣನು ಸತ್ಯಭಾಮೆಯನ್ನು ಸಮಾಧಾನ ಮಾಡುವಷ್ಟರಲ್ಲಿ ದ್ರೌಪದಿಯ ಸ್ವಯಂವರದ ಆಹ್ವಾನ ಬಂದಿತು. ಅಲ್ಲಿಗೆ ಹೋಗಿ ಪಾಂಡವರು ಮತ್ತು ಕುಂತಿಗೆ ದರ್ಶನ ಕೊಟ್ಟು ಅವರನ್ನು ರಕ್ಷಿಸುವುದಾಗಿ ಅಭಯ ವಚನವನ್ನು ಕೊಟ್ಟು ಹಿಂದಿರುಗಿದನು. ಕೃಷ್ಣ ಬಲರಾಮರಿಬ್ಬರು ಶತಧನ್ವನನ್ನು ಕೊಂದಾಗ ಅವನ ಬಳಿ ಮಣಿ ಇರಲಿಲ್ಲ. ನಂತರ ಆ ಮಣಿ ಅಕ್ರೂರನ ಬಳಿ ಇರುವುದನ್ನು ತಿಳಿದು ಅದನ್ನು ಬಲರಾಮನಿಗೆ ತೋರಿಸಿ ಆ ಮಣಿಯನ್ನು ಅಕ್ರೂರನಿಗೆ ಹಿಂದಿರುಗಿಸಿದನು. ಈ ಕಥೆಯನ್ನು ಹೇಳುವವರು ಕೇಳುವವರು ವೃಥ ಅಪವಾದದಿಂದ ಮುಕ್ತರಾಗುವರು. 49ನೆಯ ಅಧ್ಯಾಯ ಮುಗಿಯಿತು. ಮುಂದೆ ಶ್ರೀಕೃಷ್ಣನು ಕಾಲಿಂದಿ, ಮಿತ್ರವಿಂದ, ನೀಲಾದೇವಿ, ಭದ್ರಾದೇವಿ, ಲಕ್ಷಣಾದೇವಿ ಇವರಲ್ಲದೆ ನರಕಾಸುರನ ಸೆರೆಯಲ್ಲಿದ್ದ 16,100 ಮಂದಿ ಕನ್ಯೆಯರನ್ನು ವಿವಾಹವಾದನು. ಆಗ ಪರೀಕ್ಷಿತ್ ರಾಜನು ಶ್ರೀಕೃಷ್ಣನು ನರಕಾಸುರನನ್ನು ಕೊಂದ ಕಾರಣವೇನೆಂದು ಕೇಳಿದನು. ಶುಕ, ನರಕಾಸುರನು ದೇವತೆಗಳನ್ನೆಲ್ಲ ಹಿಂಸಿಸಿ ದೇವಮಾತೆಯಾದ ಅದಿತಿ ದೇವಿಯ ಬೆಂಡೋಲೆಗಳನ್ನು ಅಪಹರಿಸಿದ್ದನು. ಇಂದ್ರನ ಅರಿಕೆಯ ಮೇರೆಗೆ ಕೃಷ್ಣನು ಸತ್ಯಭಾಮಿಯೊಡನೆ ಗರುಡವನ್ನೇರಿ ನರಕಾಸುರನ ಪಟ್ಟಣವಾದ ಪ್ರಾಗ್ನೋತಿಶಪುರಕ್ಕೆ ಬಂದನು. ಮೊದಲು ಅಸುರನ ಮಕ್ಕಳನ್ನು ಕೊಂದು ನಗರದ ರಕ್ಷಣೆಗಿದ್ದ ದುರ್ಗಗಳನ್ನೆಲ್ಲ ನಾಶ ಮಾಡಿದನು. ಕೊನೆಗೆ ಅಸುರನನ್ನು ತನ್ನ ಚಕ್ರದಿಂದ ಸಂಹರಿಸಿದನು. ಅಲ್ಲಿದ್ದ ಭೂದೇವಿಯು ಅದಿತಿಯ ಓಲೆಗಳನ್ನು ಕೊಟ್ಟಳು. ತನ್ನ ಮಗನಾದ ಭಗದತ್ತನೊಡನೆ ಶ್ರೀಕೃಷ್ಣನನ್ನು ಸ್ತುತಿಸಿದಳು. ಆಗ ಕೃಷ್ಣನು ಭಗದತ್ತನನ್ನು ಆ ರಾಜ್ಯದ ರಾಜನನ್ನಾಗಿ ಮಾಡಿದನು. ಅಲ್ಲಿ ಸೆರೆಯಲ್ಲಿದ್ದ ಕನ್ಯೆಯರನ್ನೆಲ್ಲ ಬಿಡಿಸಿದನು. ಅವರೆಲ್ಲರೂ ಶ್ರೀಕೃಷ್ಣನೇ ತಮ್ಮ ಪತಿಯೆಂದು ಪೂಜಿಸುತ್ತಿದ್ದರು. ಅವರನ್ನೆಲ್ಲ ವಿವಾಹವಾಗಿ ಎಲ್ಲರನ್ನೂ ದ್ವಾರಕೆಗೆ ಕಳುಹಿಸಿಕೊಟ್ಟನು. ನಂತರ ಕೃಷ್ಣನು ದೇವಲೋಕಕ್ಕೆ ಹೋಗಿ ಅದಿತಿ ದೇವಿಗೆ ಬೆಂಡೋಲೆಗಳನ್ನು ಕೊಟ್ಟನು. ಸತ್ಯಭಾಮಿಯ ಅಪೇಕ್ಷೆಯಂತೆ ನಂದನವನದಲ್ಲಿದ್ದ ಪಾರಿಜಾತ ವೃಕ್ಷವನ್ನು ಗರುಡನ ಮೇಲಿಟ್ಟು ತನ್ನೂರಿಗೆ ಹೊರಟನು. ಆಗ ಇಂದ್ರನು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದನು. ಇಂದ್ರಾದಿ ದೇವತೆಗಳು ಸೋತು ಓಡಿ ಹೋದರು.
ಮುಂದೆ ಶಿವನು ಯುದ್ಧಕ್ಕೆ ಬಂದು ಅವನು ಸೋತು ಹಿಂದಿರುಗಿದನು. ಇಂದ್ರನು ಮತ್ತೊಮ್ಮೆ ಯುದ್ಧಕ್ಕೆ ಬಂದು ಸೋತದ್ದಕ್ಕೆ ಪಶ್ಚಾತ್ತಾಪ ಪಟ್ಟನು. ಕೃಷ್ಣನು ತಾನು ವೈಕುಂಠಕ್ಕೆ ತೆರಳುವಾಗ ಆ ಪಾರಿಜಾತ ವೃಕ್ಷವನ್ನು ನಂದನವನಕ್ಕೆ ಕಳುಹಿಸಿಕೊಡುವುದಾಗಿ ತಿಳಿಸಿ ವಜ್ರಾಯುಧವನ್ನು ಇಂದ್ರನಿಗೆ ಕೊಟ್ಟನು. ಇಂದ್ರನು ತನ್ನ ಮಗನಾದ ಅರ್ಜುನನನ್ನು ರಕ್ಷಿಸುವಂತೆ ಕೇಳಿಕೊಂಡನು. ಕೃಷ್ಣನು ಒಪ್ಪಿ ದ್ವಾರಕೆಗೆ ಬಂದು ಆ ಪಾರಿಜಾತ ವೃಕ್ಷವನ್ನು ಸತ್ಯಭಾಮಿಯ ಮನೆಯಂಗಳದಲ್ಲಿ ಸ್ಥಾಪಿಸಿದನು. 50ನೆಯ ಅಧ್ಯಾಯ ಮುಗಿಯಿತು. ಶ್ರೀಕೃಷ್ಣನು ಕುರುಕ್ಷೇತ್ರಕ್ಕೆ ಬಂದಿದ್ದ ಧರ್ಮರಾಜ, ಬಂಧುಗಳು, ಮಿತ್ರರು, ವೇದವ್ಯಾಸರು, ನಾರದರು, ದೇವಲ ಮುಂತಾದ ಋಷಿಗಳನ್ನೆಲ್ಲ ಸತ್ಕರಿಸಿದನು. ವಸುದೇವನು ಸೆಮಂತ ಪಂಚಕವೆಂಬ ಕ್ಷೇತ್ರದಲ್ಲಿ ಯಜ್ಞ ಮಾಡಿ ಋಷಿಗಳಿಗೆಲ್ಲ ಹೇರಳವಾಗಿ ದಾನ ದಕ್ಷಿಣೆಗಳನ್ನು ಕೊಟ್ಟು ಸತ್ಕರಿಸಿದನು. ಎಲ್ಲರೂ ಯಜ್ಞ ಮುಗಿಸಿಕೊಂಡು ಕುರುಕ್ಷೇತ್ರದಿಂದ ಹೊರಟರು. ಒಮ್ಮೆ ದೇವಕಿಯು ಹಿಂದೆ ಮೃತನಾಗಿದ್ದ ಗುರುಪುತ್ರನನ್ನು ಬದುಕಿಸಿದಂತೆ ತನ್ನ 6 ಮಂದಿ ಪುತ್ರರು ಕಂಸನಿಂದ ಕೊಲ್ಲಲ್ಪಟ್ಟರು. ಅವರು ಕೃಷ್ಣನ ಅಣ್ಣಂದಿರಾದ್ದರಿಂದ ಅವರನ್ನು ಬದುಕಿಸುವಂತೆ ಕೇಳಿಕೊಂಡಳು. ಬಲರಾಜನ ಬಳಿ ಶಿಶುಗಳಾಗಿ ಜನಿಸಿದ್ದ ಅವರನ್ನು ಆ ರಾಜನಿಂದ ಬಿಡಿಸಿ ತಂದುಕೊಟ್ಟನು. ಕೃಷ್ಣನ ಸ್ಪರ್ಶದಿಂದ ಆ 6 ಮಂದಿಗೂ ಮೂಲ ರೂಪಗಳು ಬಂದು ತಮ್ಮ ಮಂದಿರಕ್ಕೆ ಹೋದರು. ಶ್ರೀಕೃಷ್ಣನು ತನ್ನ ಪತ್ನಿಯರಲ್ಲಿ ಯಾರನ್ನು ಹೆಚ್ಚಾಗಿ ಪ್ರೇಮಿಸುತ್ತಿದ್ದನೆಂದು ಪರೀಕ್ಷಿತ ರಾಜನು ಶುಕರನ್ನು ಕೇಳಿದನು. ಆಗ ಶುಕರು ಶ್ರೀಕೃಷ್ಣನು ರುಕ್ಮಿಣಿಯಲ್ಲಿ ಹೆಚ್ಚಿನ ಪ್ರೇಮವನ್ನಿಟ್ಟಿದ್ದನು. ಆದರೆ ಶ್ರೀಹರಿಯು ಅವರವರ ಭಕ್ತಿಗೆ ತಕ್ಕ ಹಾಗೆ ಅನುಗ್ರಹ ಮಾಡುವನಾದ್ದರಿಂದ ನಿಷ್ಪಕ್ಷಪಾತಿಯೂ ಮತ್ತು ಸಮನೂ ಆಗಿದ್ದನು. ಎಲ್ಲರಲ್ಲಿಯೂ ಸಮನಾದ ಗೃಹಸ್ಥ ಧರ್ಮವನ್ನು ನಡೆಸುತ್ತಿದ್ದನು ಎಂದು ತಿಳಿಸಿದರು. ಅನಿರುದ್ಧ ಉಷಾ ಸ್ವಯಂವರ. ಶ್ರೀಕೃಷ್ಣನ ಜ್ಯೇಷ್ಠ ಪುತ್ರನಾದ ಪ್ರದ್ಯುಮ್ನನು ರುಕ್ಮಿಯ ಮಗಳಾದ ರುಗ್ಮಾವತಿಯನ್ನು ವಿವಾಹವಾದನು. ಶತ್ರುವಾದ ರುಗ್ಮಿಯು ತನ್ನ ಮಗಳನ್ನು ಕೃಷ್ಣನ ಮಗನಿಗೆ ಹೇಗೆ ಕೊಟ್ಟನು ಎಂಬ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಶುಕರು ಉತ್ತರಿಸುತ್ತಾರೆ. ಶುಕ, ರುಗ್ಮಿಗೆ ಕೃಷ್ಣನ ಮೇಲೆ ದ್ವೇಷವೇ ಹೊರತು ತಂಗಿ ರುಕ್ಮಿಣಿ ಮೇಲಲ್ಲ. ಅವಳನ್ನು ಸಂತೋಷಪಡಿಸಬೇಕೆಂದು ಅವಳ ಮಗನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು. ಆದರೂ ಕೃಷ್ಣನ ಮೇಲಿನ ದ್ವೇಷದಿಂದ ಅವನು ಶ್ರೀಶೈಲದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದನು. ಶಿವನು ಪ್ರತ್ಯಕ್ಷನಾಗಿ ಅವನ ಅಪೇಕ್ಷೆಯಂತೆ ಪಿನಾಕವೆಂಬ ತನ್ನ ಧನುಸ್ಸನ್ನು ಕೊಟ್ಟು ವಿಷ್ಣುವಿಗೆ ವಿರೋಧ ಮಾಡಿದ ಕೂಡಲೇ ಈ ಬಿಲ್ಲು ನನ್ನ ಬಳಿ ಬರುವುದು ಎಂದು ಹೇಳಿ ಮಾಯವಾದನು. ಕೃಷ್ಣನ ಮೇಲೆ ದ್ವೇಷವಿದ್ದರೂ ಆ ಬಿಲ್ಲನ್ನು ಅವನ ವಿರುದ್ಧ ಪ್ರಯೋಗಿಸುವಂತಿರಲಿಲ್ಲ. ಮಗಳಿಗೆ ಸ್ವಯಂವರ ಏರ್ಪಡಿಸಿದಾಗ ಮನ್ಮಥನ ಅವತಾರವಾದ ಪ್ರದ್ಯುಮ್ನನು ಸ್ವಯಂವರಕ್ಕೆ ಹೋದಾಗ ರತಿಯ ಅವತಾರವಾದ ರುಕ್ಮವತಿಯು ವಿವಾಹವಾದಳು. ಅವರಿಬ್ಬರ ಮಗನೇ ಅನಿರುದ್ಧ. ಬಲಿಯ ಮಗ ಬಾಣಾಸುರ, ಅವನ ಮಗಳು ಉಷೆಯು ಒಮ್ಮೆ ಸ್ವಪ್ನದಲ್ಲಿ ಅನಿರುದ್ಧನೊಡನೆ ವಿಹರಿಸಿದಂತೆ ಕನಸನ್ನು ಕಂಡಳು. ಅವನಾರೆಂದು ತಿಳಿಯಲು ಒದ್ದಾಡುತ್ತಿದ್ದಾಗ ಅವಳ ಸಖಿಯಾದ ಚಿತ್ರಲೇಖೆಯು ಚಿತ್ರಗಳನ್ನು ಬರೆಯುವುದರಲ್ಲಿ ಸಿದ್ಧಹಸ್ತಳಾಗಿದ್ದಳು. ಆಕೆಯು ಎಲ್ಲ ರಾಜಕುಮಾರರ ಚಿತ್ರಗಳನ್ನು ಬರೆದು ತೋರಿಸಿದಳು. ಆಗ ಉಷೆಯು ಆ ಸ್ವಪ್ನದಲ್ಲಿ ಕಾಣಿಸಿಕೊಂಡಿದ್ದ ಅನಿರುದ್ಧನನ್ನು ಗುರುತಿಸಿದಳು. ಆಗ ಸಖಿಯು ಗಗನ ಮಾರ್ಗದಿಂದ ದ್ವಾರಕೆಗೆ ಹೋಗಿ ಅಲ್ಲಿದ್ದ ಅನಿರುದ್ಧನನ್ನು ಕರೆತಂದಾಗ ಉಷೆಯು ಅವನನ್ನು ವಿವಾಹವಾದಳು. ಈ ವಿಷಯವನ್ನು ತಿಳಿದ ಬಾಣಾಸುರನು ಕೋಪದಿಂದ ಯುದ್ಧಕ್ಕೆ ಬಂದನು. ನಾರದರಿಂದ ವಿಷಯ ತಿಳಿದ ಶ್ರೀಕೃಷ್ಣನು ಬಾಣನ ಪಟ್ಟಣಕ್ಕೆ ಬಂದು ಯುದ್ಧವನ್ನು ಮಾಡಿ ಬಾಣನ ಸೈನ್ಯವೆಲ್ಲವನ್ನು ಧ್ವಂಸ ಮಾಡಿದನು. ಶಿವನು ಬಾಣನ ಪಟ್ಟಣವನ್ನು ರಕ್ಷಿಸುತ್ತಿದ್ದರಿಂದ ಶಿವನೇ ಕೃಷ್ಣನೊಡನೆ ಯುದ್ಧಕ್ಕೆ ಬಂದನು. ಯುದ್ಧದಲ್ಲಿ ಶಿವನು ಸೋತನು. ಕೃಷ್ಣನು ಬಾಣಾಸುರನನ್ನು ಕೊಲ್ಲಲು ಹೋದಾಗ ಶಿವನು ಕೃಷ್ಣನನ್ನು ತಡೆದನು. ಕೃಷ್ಣನು ಬಾಣನನ್ನು ಕೊಲ್ಲದೆ ಅವನಿಗಿದ್ದ 1000 ತೋಳುಗಳಲ್ಲಿ 2 ತೋಳುಗಳನ್ನು ಮಾತ್ರ ಉಳಿಸಿ ಮಿಕ್ಕ ತೋಳುಗಳನ್ನೆಲ್ಲ ಕತ್ತರಿಸಿ ಶಿವನ ಪ್ರಾರ್ಥನೆಯಂತೆ ಬಾಣನನ್ನು ರಕ್ಷಿಸಿದನು. ನಂತರ ಬಾಣನ ರಾಕ್ಷಸಿ ಪ್ರವೃತ್ತಿ ಹೊರಟು ಹೋಗಿ ಅವನು ತನ್ನ ಮಗಳನ್ನು ಅನಿರುದ್ಧನಿಗೆ ವಿಜೃಂಭಣೆಯಿಂದ ಮದುವೆ ಮಾಡಿಕೊಟ್ಟನು. ರುಗ್ಮಿಯು ರುಕ್ಮಿಣೀ ದೇವಿಯ ಮೊಮ್ಮಗನಾದ ಅನಿರುದ್ಧನಿಗೆ ತನ್ನ ಮಗನ ಮಗಳಾದ ರೋಚನೆ ಎಂಬುವಳನ್ನು ಕೊಟ್ಟು ವಿವಾಹ ಮಾಡಿದನು. ಆ ಸಮಯದಲ್ಲಿ ಬೀಗನಾದ ಬಲರಾಮನಿಗೆ ಅವಮಾನ ಮಾಡಬೇಕೆಂದು ದ್ಯೂತಕ್ಕೆ ಕರೆದನು. ರುಗ್ಮಿಯು ತಾನು ಸೋತಿದ್ದರೂ ಗೆದ್ದೆನೆಂದು ಸುಳ್ಳು ಹೇಳಿದನು. ಅಶರೀರವಾಣಿಯಿಂದ ನಿಜಾಂಶ ತಿಳಿದ ಬಲರಾಮನು ಪಗಡೆ ಮಣಿಯಿಂದಲೇ ರುಗ್ಮಿಗೆ ಹೊಡೆದು ಕೊಂದುಬಿಟ್ಟನು. ನಂತರ ಶ್ರೀಕೃಷ್ಣನು ಅನಿರುದ್ಧನನ್ನು ರೋಚನೆಯನ್ನು ಕರೆದುಕೊಂಡು ಎಲ್ಲರೊಡನೆ ದ್ವಾರಕಕ್ಕೆ ಬಂದನು. ಮುಂದೆ ಶ್ರೀಕೃಷ್ಣನಿಗೆ ಧರ್ಮರಾಜನು ರಾಜಸೂಯ ಯಾಗವನ್ನು ಕೃಷ್ಣನ ನೇತೃತ್ವದಲ್ಲಿ ಮಾಡಬೇಕೆಂದಿರುವ ಸಮಾಚಾರ ತಿಳಿಯಿತು. ಕೂಡಲೇ ಇಂದ್ರಪ್ರಸ್ಥಕ್ಕೆ ಬಂದನು. ಅರ್ಜುನನು ಕೃಷ್ಣ ಅನುಗ್ರಹದಿಂದ
ಖಾಂಡವ ವನವನ್ನು ಅಗ್ನಿದೇವನಿಗೆ ಅರ್ಪಿಸಿದನು. ಆ ವನವು ಸುಡುತ್ತಿರುವಾಗ ಶರಣಾಗತನಾದ ಮಯನಿಗೆ ಜೀವದಾನ ಮಾಡಿದನು. ಕೃಷ್ಣನ ಆದೇಶದಂತೆ ಆಗ ಮಯನು ಸಂತೋಷಗೊಂಡು ಪಾಂಡವರಿಗೋಸ್ಕರ ಅದ್ಭುತವಾದ ಸಭಾ ನಿರ್ಮಾಣ ಮಾಡಿಕೊಟ್ಟನು. ಕೆಲವು ತಿಂಗಳು ಶ್ರೀಕೃಷ್ಣನು ಇಂದ್ರಪ್ರಸ್ಥದಲ್ಲಿಯೇ ಇದ್ದನು. ನಂತರ ಜರಾಸಂಧನ ವಧೆಯನ್ನು ಭೀಮಸೇನನಿಂದ ಮಾಡಿಸಿದನು. ನಂತರ ಭೀಮಾರ್ಜುನ ನಕುಲ ಸಹದೇವರು ದಿಗ್ವಿಜಯ ಮಾಡಿ ಅಪಾರ ಧನರಾಶಿಯನ್ನು ಧರ್ಮರಾಜನಿಗೆ ಒಪ್ಪಿಸಿದರು. ಜರಾಸಂಧನ ವಧೆಯಾದ ಬಳಿಕ ಸೆರೆಯಲ್ಲಿದ್ದ ರಾಜರನ್ನೆಲ್ಲ ಬಿಡಿಸಿದಾಗ ಅವರೆಲ್ಲ ಶ್ರೀಕೃಷ್ಣನನ್ನು ನಮಿಸಿ ಸ್ತುತಿಸಿದರು. ಅವರೆಲ್ಲರಿಗೂ ಆಶೀರ್ವದಿಸಿ, ಫಲಾಪೇಕ್ಷೆ ಇಲ್ಲದೆ ಯಜ್ಞಗಳಿಂದ ಭಕ್ತಿಯಿಂದ ನನ್ನನ್ನು ಆರಾಧಿಸಿ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸಿರಿ, ಕೊನೆಗೆ ನೀವು ನನ್ನನ್ನೇ ಹೊಂದುವಿರಿ ಎಂದು ತಿಳಿಸಿದನು. ನಂತರ ಜರಾಸಂಧನ ಮಗನಾದ ಸಹದೇವನನ್ನು ರಾಜನನ್ನಾಗಿ ಮಾಡಿ ಇಂದ್ರಪ್ರಸ್ಥಕ್ಕೆ ಬಂದು ಧರ್ಮರಾಜನಿಗೆ ಎಲ್ಲ ವಿಷಯ ತಿಳಿಸಿದನು. ರಾಜಸೂಯ ಯಾಗವು ವಿಜೃಂಭಣೆಯಿಂದ ನೆರವೇರಿತು. ಕೊನೆಗೆ ಅಗ್ರ ಪೂಜೆಯನ್ನು ಯಾರಿಗೆ ಸಲ್ಲಬೇಕೆಂದು ಕೇಳಿದಾಗ ಭೀಷ್ಮಾಚಾರ್ಯರು ಸರ್ವೋತ್ತಮನಾದ ಶ್ರೀಕೃಷ್ಣನಿಗೆ ಸಲ್ಲಬೇಕೆಂದು ಹೇಳಿದರು. ಪಾಂಡವರು ಅದರಂತೆ ಶ್ರೀಕೃಷ್ಣನಿಗೆ ಅರ್ಪಿಸಿದರು. ಶಿಶುಪಾಲನು ಕೃಷ್ಣನನ್ನು ಅನೇಕ ರೀತಿಯಿಂದ ಹೀಯಾಳಿಸಿ ಯುದ್ಧಕ್ಕೆ ನಿಂತನು. ಶ್ರೀಕೃಷ್ಣನು ತನ್ನ ಚಕ್ರದಿಂದ ಅವನ ಶಿರಸ್ಸನ್ನು ಕತ್ತರಿಸಿದನು. ಜಯನ ಅವತಾರನಾದ ಅವನು ಶ್ರೀಹರಿಯಲ್ಲಿ ಐಕ್ಯನಾದನು. ಎಲ್ಲರೂ ಪಾಂಡವರ ಯಾಗವನ್ನು ಹೊಗಳುತ್ತಾ ಸ್ವಸ್ಥಾನಗಳಿಗೆ ತೆರಳಿದರು. ದುರ್ಯೋಧನನು ಈ ಯಾಗದ ವೈಭವವನ್ನು ನೋಡಿ ಸಹಿಸಲಿಲ್ಲ. ಮಯ ನಿರ್ಮಿತ ಸಭೆಗೆ ಬಂದಾಗ ಅದರ ರಚನೆ ವಿಚಿತ್ರವಾದುದರಿಂದ ನೀರು ಇಲ್ಲದ ಕಡೆ ಇದ್ದಂತೆ, ನೀರು ಇದ್ದ ಕಡೆ ನೀರಿಲ್ಲದಂತೆ ಕಂಡು ತಬ್ಬಿಬ್ಬಾಗಿ ನೀರಿನಲ್ಲಿ ಬಿದ್ದನು. ಎಲ್ಲರೂ ಜೋರಾಗಿ ನಕ್ಕರು. ಕ್ರೋಧದಿಂದ ಕುದಿಯುತ್ತಾ ಹಸ್ತಿನಾವತಿಗೆ ಹಿಂದಿರುಗಿದನು. ನಾರದರು ಬಂದರು. ಧರ್ಮರಾಜನು ಅವರನ್ನು ಸತ್ಕರಿಸಿ ಪೂಜಿಸಿದನು. ಆಗ ಅವರು ಸಾಲ್ವರಾಜನು ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನಿಂದ ಒಂದು ವಿಮಾನವನ್ನು ಪಡೆದು ಶ್ರೀಕೃಷ್ಣನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸುತ್ತಿರುವೆನೆಂದು ತಿಳಿಸಿದರು. ಆದರೆ ಕೃಷ್ಣನು ಯೋಚನೆ ಮಾಡುವ ಅಗತ್ಯವಿಲ್ಲವೆಂದು ಅಭಯ ಪ್ರದಾನ ಮಾಡಿ ಕೂಡಲೇ ಉಗ್ರಸೇನ ಬಲರಾಮನನ್ನು ದ್ವಾರಕೆಗೆ ಬೀಳ್ಕೊಟ್ಟನು. 51ನೇ ಅಧ್ಯಾಯ ಮುಗಿಯಿತು. ಶ್ರೀಕೃಷ್ಣನು ಇಂದ್ರಪ್ರಸ್ಥದಲ್ಲಿಯೇ ಇದ್ದಾಗ ಸಾಲ್ವನಿಗೆ ಶಿಶುಪಾಲ ಜರಾಸಂಧಾದಿಗಳ ಸಂಹಾರದ ವಾರ್ತೆ ತಿಳಿಯಿತು. ಶಿವನು ಕೊಟ್ಟ ವಿಮಾನವೇರಿ ಸೈನ್ಯ ಸಹಿತ ದ್ವಾರಕೆಗೆ ಬಂದು ಉದ್ಯಾನಗಳನ್ನೆಲ್ಲ ಹಾಳು ಮಾಡಿ ಪ್ರಜೆಗಳನ್ನು ಹಿಂಸಿಸಿದನು. ಪ್ರದ್ಯುಮ್ನನು ಶ್ರೀಕೃಷ್ಣನ ಜ್ಯೇಷ್ಠ ಪುತ್ರ ಸಾಲ್ವನ ಮಂತ್ರಿ ದ್ಯುಮಂತನನ್ನು ಕೊಂದನು. ಸಾಲ್ವನೊಡನೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಪ್ರದ್ಯುಮ್ನನು ಅವನನ್ನು ಓಡಿಸಿ ಕಳುಹಿಸಿದನು. ಕೃಷ್ಣನು ದ್ವಾರಕೆಗೆ ಹಿಂತಿರುಗಿ ಬಂದು ಅಲ್ಲಿ ಆಗಿರುವ ಅನಾಹುತವನ್ನು ಕಂಡು ಸಾಲ್ವನನ್ನು ಅಟ್ಟಿಸಿಕೊಂಡು ಹೋಗಿ ತನ್ನ ಚಕ್ರದಿಂದ ಶಿರಸ್ಸನ್ನು ಕತ್ತರಿಸಿದನು. ದ್ವಾರಕೆಗೆ ಬಂದ ಮೇಲೆ ಸರ್ವರಿಂದಲೂ ಪೂಜಿತನಾದನು. ಇಂದ್ರಪ್ರಸ್ಥದಿಂದ ಒಬ್ಬ ಬ್ರಾಹ್ಮಣನು ದ್ವಾರಕೆಗೆ ಬಂದು ಪಾಂಡವರಿಗೆ ವನವಾಸವಾಯಿತೆಂದು ಶ್ರೀಕೃಷ್ಣನಿಗೆ ಹೇಳಿದನು. ಕೂಡಲೇ ಶ್ರೀಕೃಷ್ಣನು ಪಾಂಡವರಿದ್ದ ಕಾಡಿಗೆ ಬಂದು ಅವರನ್ನು ಸಮಾಧಾನ ಮಾಡಿ ಅರ್ಜುನನ ಪತ್ನಿ ತನ್ನ ತಂಗಿ ಸುಭದ್ರೆ ಹಾಗೂ ಅವಳ ಮಗ ಅಭಿಮನ್ಯುವನ್ನು ಜೊತೆಯಲ್ಲಿ ಕರೆದುಕೊಂಡು ದ್ವಾರಕೆಗೆ ಬಂದನು. ಕೃಷ್ಣನಿಂದ ಜಾಂಬವತಿಯಲ್ಲಿ ಹುಟ್ಟಿದ ಮನ್ಮಥನ ಅಂಶದವನಾದ ಸಾಂಬನು ದುರ್ಯೋಧನನ ಮಗಳಾದ ಲಕ್ಷಣಾದೇವಿಯನ್ನು ಸ್ವಯಂವರದಲ್ಲಿ ಅಪಹರಿಸಿದನು. ಸಾಂಬನನ್ನು ಲಕ್ಷಣೆಯಲ್ಲಿ ಸೆರೆಯಲ್ಲಿಟ್ಟನು. ವಿಷಯ ತಿಳಿದ ಬಲರಾಮನು ಯುದ್ಧಕ್ಕೆ ಬಂದನು. ಕೂಡಲೇ ಕೌರವರು ಮಗಳು ಅಳಿಯನಿಗೆ ಬಳುವಳಿಗಳನ್ನು ಕೊಟ್ಟು ತಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡರು. ಬಲರಾಮನು ಮಗ ಮತ್ತು ಸೊಸೆಯೊಂದಿಗೆ ದ್ವಾರಕೆಗೆ ಬಂದನು. ಶಕುನಿಯ ಮಗನಾದ ವೃಕನೆಂಬ ಅಸುರನು ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ತಾನು ಯಾರ ಮೇಲೆ ಕೈಯಿಡುವನೋ ಅವನು ಕೂಡಲೇ ಸಾಯಬೇಕೆಂಬ ವರವನ್ನು ಪಡೆದನು. ಶಿವನು ಆಗಲಿ ಎಂದಾಗ ಶಿವನ ತಲೆಯ ಮೇಲೆ ಕೈಯಿಟ್ಟು ಪರೀಕ್ಷಿಸಲು ಬಂದಾಗ ಶಿವನು ಓಡುತ್ತಾ ವೈಕುಂಠಕ್ಕೆ ಬಂದನು. ಆಗ ನಾರಾಯಣನು ವಟುರೂಪಿಯಾಗಿ ಶಿವನ ಮಾತನ್ನು ನಾನು ನಂಬುವುದಿಲ್ಲ, ನೀನು ನಿನ್ನ ಕೈಯನ್ನು ನಿನ್ನ ತಲೆಯ ಮೇಲಿಟ್ಟರೆ ತಿಳಿಯುವುದು ಎಂದನು. ಪರಮಾತ್ಮನಿಂದ ಮೋಹಿತನಾಗಿ ಆ ಅಸುರನು ತನ್ನ ಶಿರದ ಮೇಲೆ ತನ್ನ ಕೈಯನ್ನಿಟ್ಟು ಸುಟ್ಟು ಭಸ್ಮವಾದನು. 52ನೇ ಅಧ್ಯಾಯ ಮುಗಿಯಿತು. ಒಮ್ಮೆ ಸರಸ್ವತಿ ನದಿಯ ತೀರದಲ್ಲಿ ಋಷಿಗಳೆಲ್ಲರೂ ಸೇರಿ ಸತ್ರಯಾಗ ಮಾಡಿದರು. ಆಗ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರೆಂದು ತಿಳಿಯಲು ಭೃಗು ಋಷಿಗಳು ಹೊರಟರು. ಮೊದಲು ಬ್ರಹ್ಮದೇವರ ಬಳಿಗೆ ಹೋದಾಗ ಅವನು ಋಷಿಗಳು ಬಂದದ್ದು ತಿಳಿದು ಸ್ವಾಗತಿಸಲಿಲ್ಲ. ಆಗ ಋಷಿಯು ಬ್ರಹ್ಮನಿಗೆ ಅವನನ್ನು ಪೂಜಿಸಲು ದೇವ ಮಂದಿರವೇ ಇಲ್ಲದಿರಲೆಂದು ಶಪಿಸಿ ಕೈಲಾಸಕ್ಕೆ ಹೋದರು. ಅಲ್ಲಿ ಪಾರ್ವತಿಯೊಡನೆ ಸರಸ ಸಲ್ಲಾಪದಲ್ಲಿದ್ದ ಶಿವನಿಗೆ
ಶಿವನಿಗೆ ಮೂರ್ತಿ ಪೂಜೆ ಇಲ್ಲದಂತಾಗಲಿ ಎಂದು ಶಪಿಸಿ ವೈಕುಂಠಕ್ಕೆ ಬಂದರು. ಲಕ್ಷ್ಮಿಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ಶ್ರೀನಾರಾಯಣನ ವಕ್ಷಸ್ಥಳವನ್ನು ತಮ್ಮ ಪಾದದಿಂದ ಒದ್ದರು. ಆದರೂ ಕೂಡಲೇ ಹರಿಯು ಎದ್ದು ಮುನಿಯ ಪಾದಗಳಿಗೆ ನಮಸ್ಕರಿಸಿದನು ಹಾಗೂ ಸತ್ಕರಿಸಿದನು. ಆಗ ಭೃಗು ಋಷಿಯು ತಾನು ಅಷ್ಟು ಘೋರ ಅಪಚಾರ ಮಾಡಿದರೂ ಸ್ವಲ್ಪವೂ ಕೋಪಿಸದೆ ತನ್ನನ್ನು ಸತ್ಕರಿಸಿದ್ದನ್ನು ತಿಳಿಸಿ ಶ್ರೀಹರಿಯೇ ಅತ್ಯಂತ ಶ್ರೇಷ್ಠನು, ಸರ್ವೋತ್ತಮನು ಎಂದು ತಿಳಿಸಿದನು. 53ನೇ ಅಧ್ಯಾಯ ಮುಗಿಯಿತು. ಶ್ರುತಿಗೀತಾ. ಶುಕ. ರಾಜನೇ, ಹರಿಯು ಸರ್ವೋತ್ತಮನೆಂದು ತಿಳಿದವನು ಭಗವಂತನ ಭಕ್ತನು. ಹರಿಕಥಾ ಶ್ರವಣದಿಂದ ಜೀವರು ಮುಕ್ತಿ ಹೊಂದುವರು. ಶ್ರೀಹರಿಯ ಸ್ವರೂಪವನ್ನು ಉಪದೇಶಿಸುವವರು ಸಾಯುಜ್ಯಾದಿ ಮುಕ್ತಿ ಪಡೆಯುವರು. ಸರ್ವರು ಎಲ್ಲರ ಹೃದಯವಾಸಿಯಾದ ಪರಮಾತ್ಮನನ್ನು ಉಪಾಸಿಸಿದರೆ ಆತನ ಸಾಮೀಪ್ಯವನ್ನು ಹೊಂದಿ ತಿರುಗಿ ಬರುವುದೇ ಇಲ್ಲ. ಪೂಜ್ಯನು ಶ್ರೀಹರಿಯು, ಪೂಜಕನೂ ಅವನೇ. ವಿರಕ್ತರಾದವರು ವೇದ ಪ್ರತಿಪಾದ್ಯನಾದ ಶ್ರೀಹರಿಯನ್ನು ಯಜ್ಞ, ದಾನ, ಧರ್ಮಾದಿಗಳಿಂದ ಉಪಾಸಿಸುವರು. ಹರಿಯನ್ನು, ಹರಿಭಕ್ತರನ್ನು ದ್ವೇಷಿಸುವವರು ನಿತ್ಯ ದುಃಖವನ್ನು ಅನುಭವಿಸುವರು. ಶ್ರೀಹರಿಯು ಪರಮಾನಂದ ಸ್ವರೂಪನು. ಸರ್ವತ್ರ ವ್ಯಾಪಕನಾದ ಪರಮಾತ್ಮನನ್ನು ಜ್ಞಾನಿಗಳು ಧ್ಯಾನಿಸಿ ವೈಕುಂಠಕ್ಕೆ ಹೋಗುವರು. ಸ್ವತಂತ್ರನಾದ ಶ್ರೀಹರಿಯನ್ನು ದೇವತೆಗಳು ಪೂಜಿಸಿ ನಿತ್ಯ ಸುಖಿಗಳಾಗುವರು. ಜೀವರು ಬೇರೆ, ಈಶನು ಬೇರೆ ಎಂಬ ಭೇದ ಜ್ಞಾನದಿಂದ ಜೀವರು ಅಶಾಶ್ವತ ಸಂಸಾರದಿಂದ ಮುಕ್ತರಾಗುವರು. ಗುರುವಿನ ಗುಲಾಮರಾಗಿ ಅವರ ಪ್ರಸಾದ ಸಂಪಾದಿಸಿದವರಿಗೆ ಮುಕ್ತಿಯು ದೊರೆಯುವುದು. ಭಯ ನಿವಾರಕನಾದ ಶ್ರೀಹರಿಯನ್ನು ಭಜಿಸಿ ಮುಕ್ತರಾಗಬೇಕು. 54ನೇ ಅಧ್ಯಾಯ ಮುಗಿಯಿತು. ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಉಪಪ್ಲಾವ್ಯದಲ್ಲಿ ಇದ್ದಾರೆಂದು ಕೃಷ್ಣನಿಗೆ ತಿಳಿಯಿತು. ಕಲಹ ನಿವೃತ್ತಿ ಮಾಡಿ ಸಂಧಿ ಮಾಡಬೇಕೆಂದು ಶ್ರೀಕೃಷ್ಣನು ದುರ್ಯೋಧನನ ಸಭೆಗೆ ಬಂದನು. ಅವನು ಸಭೆಯಲ್ಲಿ ಪರಮಾತ್ಮನನ್ನು ಕಟ್ಟಿ ಹಾಕಲು ಹೊರಟನು. ದೇವನು ಯೋಗ್ಯರಿಗೆ ತನ್ನ ವಿಶ್ವರೂಪವನ್ನು ತೋರಿಸಿ ಅಯೋಗ್ಯರಿಗೆ ಭಯ ಹುಟ್ಟಿಸಿ ಬಂದರು. ಪಾಂಡವರು, ಕೌರವರು 7 ಹಾಗೂ 11 ಅಕ್ಷೋಹಿಣಿ ಸಹಿತ ಕುರುಕ್ಷೇತ್ರಕ್ಕೆ ಬಂದರು. ಭೀಮ ದುರ್ಯೋಧನರ ಕೋಪದಿಂದ 18 ದಿನದಲ್ಲಿ 18 ಅಕ್ಷೋಹಿಣಿ ಸೈನ್ಯವು ಹತವಾಯಿತು. ಒಮ್ಮೆ ಬಲರಾಮನು ಬಂದಾಗ ತನ್ನನ್ನು ಸ್ವಾಗತಿಸಿದ ರೋಮಹರ್ಷಣರನ್ನು ಬಲರಾಮನು ಕೊಂದನು. ಪ್ರಾಯಶ್ಚಿತ್ತವಾಗಿ ಯಾಗಗಳನ್ನು ಕೆಡಿಸುತ್ತಿರುವ ಬಿಲ್ವಲನೆಂಬ ದೈತ್ಯನನ್ನು ಸಂಹರಿಸಿ ಇಡೀ ಭರತ ಖಂಡದ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ತೀರ್ಥ ಸ್ನಾನ ಮಾಡಿದರೆ ಬ್ರಹ್ಮಹತ್ಯಾ ದೋಷವು ಪರಿಹಾರವಾಗುವುದೆಂದು ಸನಕಾದಿಗಳು ತಿಳಿಸಿದರು. ಋಷಿಗಳ ಮಾತಿನಂತೆ ಬಲರಾಮನು ಯಾಗನಾಶಕ್ಕಾಗಿ ಬಂದ ಬಿಲ್ವಲನನ್ನು ಕೊಂದು ತೀರ್ಥಯಾತ್ರೆ ಮುಗಿಸಿ ಪ್ರಭಾಸ ತೀರ್ಥಕ್ಕೆ ಬಂದನು. ಅಲ್ಲಿ ಸೇರಿದ್ದ ಬ್ರಾಹ್ಮಣರು ಕುರುಕ್ಷೇತ್ರ ಯುದ್ಧದಲ್ಲಿ ಸರ್ವ ಸೈನ್ಯ ರಾಜರುಗಳ ಹತ್ಯೆಯನ್ನು ತಿಳಿಸಿ ಭೀಮ ದುರ್ಯೋಧನರ ಗದಾಯುದ್ಧ ನಡೆಯುತ್ತಿರುವ ಸಮಾಚಾರ ತಿಳಿದು ಅದನ್ನಾದರೂ ನಿಲ್ಲಿಸೋಣವೆಂದು ಬಲರಾಮನು ಅಲ್ಲಿಗೆ ಹೋದನು. ಯುದ್ಧ ಬೇಡವೆಂದು ಎಷ್ಟು ಹೇಳಿದರೂ ಅವರಿಬ್ಬರು ಕೇಳದಿದ್ದಾಗ ದ್ವಾರಕೆಗೆ ಬಂದನು. 55ನೆಯ ಅಧ್ಯಾಯ ಮುಗಿಯಿತು. ಇತ್ತ ಕೃಷ್ಣನು ಪಾಂಡವರನ್ನು ಹಸ್ತಿನಾವತಿಯಲ್ಲಿ ಸ್ಥಾಪಿಸಿ ದ್ವಾರಕೆಗೆ ಹಿಂದಿರುಗಿದನು. ಒಂದು ದಿನ ಇವನ ಬಾಲ್ಯದ ಸಹಪಾಠಿ ಕುಚೇಲನೆಂಬ ಬಡ ಬ್ರಾಹ್ಮಣನು ಹೆಂಡತಿಯ ಮಾತಿನಂತೆ ಕೃಷ್ಣನನ್ನು ಏನಾದರೂ ಬೇಡೋಣವೆಂದು ದ್ವಾರಕೆಗೆ ಬಂದನು. ಅವನು ಅರಮನೆಯ ಬಾಗಿಲಲ್ಲಿರುವ ವಿಷಯ ತಿಳಿದ ಕೂಡಲೇ ಅವನನ್ನು ಅಪ್ಪಿ ತಾನು ಕುಳಿತಿದ್ದ ಮಂಚದಲ್ಲಿಯೇ ಕುಳ್ಳಿರಿಸಿ ಪಾದ ತೊಳೆದು ಆ ಜಲವನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡು ಧೂಪ ದೀಪಗಳನ್ನು ಹಚ್ಚಿ ಪೂಜಿಸಿ ಗೋದಾನದೊಡನೆ ತಾಂಬೂಲ ಕೊಟ್ಟು ಸತ್ಕರಿಸಿದನು. ಕುಶಲ ಸಮಾಚಾರದ ಬಳಿಕ ತಮ್ಮ ಬಾಲ್ಯ, ಗುರುಕುಲ ವಾಸ ಎಲ್ಲವನ್ನೂ ನೆನೆಸಿಕೊಂಡರು. ನಂತರ ತನ್ನ ಅತ್ತಿಗೆ ತನಗೇನು ಕಳುಹಿಸಿರುವಳೆಂದು ಕೇಳಿದಾಗ ಅವಲಕ್ಕಿಯನ್ನು ಕೊಡಲು ಕುಚೇಲನು ನಾಚಿದನು. ಕೃಷ್ಣನು ಬಲವಂತವಾಗಿ ಕಿತ್ತುಕೊಂಡು ಒಂದು ಹಿಡಿ ಅವಲಕ್ಕಿ ತಿಂದು ಕೂಡಲೇ ಕುಚೇಲನು ನಾಚಿ ಏನು ಕೇಳದೆ ಹೋದರೂ ಅಷ್ಟೈಶ್ವರ್ಯವನ್ನು ಕೃಷ್ಣನು ಕೊಟ್ಟನು. ಇನ್ನೊಂದು ಹಿಡಿ ತಿನ್ನುವಷ್ಟರಲ್ಲಿ ಮಿತ್ರವಿಂದೆಯು ಅವನನ್ನು ತಡೆದಳು. ಒಂದು ಹಿಡಿಗೆ ಐಶ್ವರ್ಯ, ಮುಕ್ತಿ ದಯಪಾಲಿಸಿರುವಾಗ ಇನ್ನೊಂದು ಮುಷ್ಟಿಗೆ ಏನು ಕೊಡಲು ಸಾಧ್ಯವೆಂದಳು. ಬೆಳಿಗ್ಗೆ ಅವನು ಹೊರಟಾಗ ಅವನನ್ನು ಹೃದಯಪೂರ್ವಕವಾಗಿ ಕೃಷ್ಣನು ಕಳುಹಿಸಿಕೊಟ್ಟನು. ಕುಚೇಲನು ಶ್ರೀಕೃಷ್ಣನ ಗುಣಗಾನ ಮಾಡುತ್ತಾ ಹಳೆಯ ತನ್ನ ಮನೆಯ ಜಾಗದಲ್ಲಿ ಸಂಪದ್ಭರಿದ ಮನೆಯನ್ನು ನೋಡಿ ಮಹದಾನಂದ ಪಟ್ಟನು. ಧನಾದಿಗಳಲ್ಲಿ ವಿಪ್ರರಿಗೂ ದಾನ ಧರ್ಮ ಮಾಡುತ್ತಾ ಕೊನೆಗೆ ಮುಕ್ತನಾದನು. 56ನೆಯ ಅಧ್ಯಾಯ ಮುಗಿಯಿತು. ಒಮ್ಮೆ ಶ್ರೀಕೃಷ್ಣನು ಒಂದೇ ದಿನದಲ್ಲಿ ಮಾಡುವ ಅಶ್ವಮೇಧ ಯಾಗದ ದೀಕ್ಷೆ ಕೊಟ್ಟನು. ಆಗ ಒಬ್ಬ ಬ್ರಾಹ್ಮಣನು ಬಂದು ಸೂತಿಕಾ ಗೃಹದಿಂದಲೇ
ತನ್ನ ಮಕ್ಕಳನ್ನು ಯಾರೋ ಅಪಹರಿಸುತ್ತಿರುವೆಂದು ಆ ಮಕ್ಕಳನ್ನು ರಕ್ಷಿಸಬೇಕೆಂದು ಕೇಳಿಕೊಂಡನು. ಆಗ ಅರ್ಜುನನು ತಾನು ಆ ಮಕ್ಕಳನ್ನು ರಕ್ಷಿಸುವುದಾಗಿಯೂ ಇಲ್ಲದಿದ್ದರೆ ಅಗ್ನಿ ಪ್ರವೇಶಿಸುವುದಾಗಿಯೂ ತಿಳಿಸಿ ಹೊರಟನು. ಕೃಷ್ಣನು ಜೊತೆಗೆ ಬರುವನೆಂದರೂ ಅರ್ಜುನನು ತನ್ನ ಪೌರುಷವನ್ನು ಕೊಚ್ಚಿಕೊಂಡು ಹೋದನು. ಅಲ್ಲಿಗೆ ಹೋಗಿ ಆ ಮನೆಯ ಸುತ್ತಲೂ ಶರಪಂಜರ ನಿರ್ಮಿಸಿ ಕಾಯುತ್ತಿದ್ದನು. ಆದರೂ ಆ ಬ್ರಾಹ್ಮಣನ ಪತ್ನಿಗೆ ಆಗ ತಾನೇ ಹುಟ್ಟಿದ ಮಗುವನ್ನು ಯಾರೋ ಅಪಹರಿಸಿದರು. ಅರ್ಜುನನು ಅಗ್ನಿ ಪ್ರವೇಶಕ್ಕೆ ಸಿದ್ಧನಾದಾಗ ಕೃಷ್ಣನು ಪ್ರತ್ಯಕ್ಷನಾಗಿ ಮಗುವನ್ನು ಹಾಗೂ ಹಿಂದೆ ಮಾಯವಾದ 4 ಮಕ್ಕಳನ್ನು ತಂದು ಆ ವಿಪ್ರನಿಗೆ ಒಪ್ಪಿಸಿದನು. ಆಗ ಅರ್ಜುನನಿಗೆ ತಾನು ಹಿಂದೆ ತೋರಿದ ಪೌರುಷವೆಲ್ಲವೂ ಕೃಷ್ಣನ ಅನುಗ್ರಹವೆಂದು ತಿಳಿದನು. ಹಿಂದಿರುಗಿದ ಕೃಷ್ಣನು ಯಜ್ಞಕಾಲದಲ್ಲಿ ಸೀಮೋಲ್ಲಂಘನ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಯಜ್ಞ ಕಾರ್ಯವನ್ನು ಪೂರ್ತಿಗೊಳಿಸಿದನು. ಹಾಗೂ ಯಮುನೆಯಲ್ಲಿ ಅವಭೃತ ಸ್ನಾನ ಮಾಡಿದನು. ಯಮುನೆಯಲ್ಲಿ ಸ್ನಾನ ಮಾಡಿ ಹಿಂದಿರುಗುವಾಗ ಮಧ್ಯದಲ್ಲಿ ದಂತವಕ್ತ್ರನು ಕೃಷ್ಣನನ್ನು ತಡೆದು ಅವನನ್ನು ಮೂದಲಿಸುತ್ತಾ ಯುದ್ಧದಲ್ಲಿ ಶ್ರೀಕೃಷ್ಣನಿಂದ ಸಂಹರಿಸಲ್ಪಟ್ಟನು. ವಿಜಯನ ಅವತಾರವಾದ ಅವನು ಶ್ರೀಹರಿಯಲ್ಲಿ ಐಕ್ಯನಾದನು. ನಂತರ ಅವನ ತಮ್ಮನು ಯುದ್ಧಕ್ಕೆ ಬರಲು ಅವನನ್ನು ಸಂಹರಿಸಿ ಶ್ರೀಕೃಷ್ಣನು ದ್ವಾರಕೆಗೆ ಬಂದನು. 57ನೇ ಅಧ್ಯಾಯ ಮುಗಿಯಿತು. ದಶಮಸ್ಕಂದಃ ಸಮಾಪ್ತಃ.